ಕ್ಲಿನಿಕ್ ವತಿಯಿಂದ ಉಚಿತವಾದಂತಹ ಆರೋಗ್ಯ ತಪಾಸಣೆಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರು ಗುರಾರ್ನಡಿ ಪ್ರಾಂತದ ಎಲ್ಲ ಜನರು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನಂತರ ಈ ಓಪನಿಂಗ್ ನಿಮಿತ್ತವಾಗಿ ಹಮ್ಮಿಕೊಂಡಿರತಕ್ಕಂಥ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಲು ಹೋಗ್ತಿದ್ದೇವೆ. ಆದಷ್ಟು ಬೇಗನೆ ಎಲ್ಲ ವಿಶ್ವಾಸಗಳು ಈ ಆಸನದಲ್ಲಿ ಬಂದು ಕೂತ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಪ್ರೀತಿಯಲ್ಲಿ ಯೇಸುವನ ತಂದೆಯಾದ ದೇವರೇ, ನಿನ್ನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ. ವಿಶೇಷವಾಗಿ ರಕ್ಷಕನೇ ಮೋಹನತನಾಗಿರುವ ತಂದೆಯಾದ ದೇವರೇ, ವೈದ್ಯರು ನೀನಾಗಿದ್ದಿ. ನಿನ್ನ ಆಶೀರ್ವಾದದ ಮೂಲಕ ಮಗಳನ್ನು ಆಶೀರ್ವಾದ ಮಾಡಿ ಒಂದು ಕ್ಲಿನಿಕ್ ಓಪನಿಂಗ್ ಮಾಡುವಂತಹ ಸೌಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಗ್ರಾಮ ದಿನಕ್ಕೂ ಹೆಚ್ಚಿನ ರೀತಿಯಿಂದ ಬೆಳೀತಾ ಇದೆ. ಇವಾಗ ನಾವು ಇಲ್ಲಿಂದ ಬೀದರ್ಗೆ ಹೋಗ್ಬೇಕಾದ್ರೆ ಬಹಳ ಸಮಯ ಹಿಡಿತದೆ. ಸೊ ಹಾಗಾಗಿ ದೇವರ ಆಶೀರ್ವಾದ ಮಾಡಿ ಇವತ್ತು ಇದೇ ಒಂದು ಗ್ರಾಮದಲ್ಲಿ ದೇವರು ಕ್ಲಿನಿಕ್ ತೆಗೆಯುವ ಹಾಗೆ ಕುಟುಂಬವನ್ನು ದೇವರು ಆಶೀರ್ವಾದ ಮಾಡಿದ್ದಾರೆ. ಸೊ ಯಾವಾಗ ದೇವರು ಆರೋಗ್ಯ ಬಹಳಷ್ಟು ಇಂಪಾರ್ಟೆಂಟ್ ಇದೆ, ಕರೆಕ್ಟಾ? ಇವತ್ತು ಏನೇ ಆಯ್ತು ಅಂತ ತಿಳ್ಕೊಳ್ರಿ, ನಿಮ್ಮ ಶರೀರ ಒಳಗಡೆ ಮೊದಲನೇದಾಗಿ ಆತ್ಮಿಕ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಎರಡನೇದಾಗಿ ನಾವು ಎಲ್ಲಿಗೆ ಹೋಗ್ತೀವಿ? ಹಲೋ, ಕೇಳಿಸ್ತಾ ಇದ್ದೇನಾ? ನಿದ್ರೆ ಮಾಡ್ತಾ ಇದ್ದೀರಾ? ಸೊ ಎಲ್ಲಿಗೆ ಹೋಗ್ತೀವಿ? ಡಾಕ್ಟರ್ ಹತ್ರ ಹೋಗ್ತೀವಿ. ಮಗಳು ಇವತ್ತು ನಮ್ಮ ಹಳ್ಳಿ ಊರಿನಲ್ಲಿ ಈ ಮಗಳನ್ನು ಕರ್ತನು ಸಿದ್ಧಪಡಿಸಿದ್ದಾರೆ. ಇದು ಕೇವಲ ದೇವರ ಕೃಪಾ ಇದ್ದಿದೆ. ಏನಿದೆ? ದೇವರ ಕೃಪೆ. ದೇವರ ಕೃಪೆ ಇಲ್ದೇನೆ ನಾವೇನು ಕೆಲಸ ಮಾಡಕ್ ಆಗುವುದಿಲ್ಲ. ಮತ್ತು ದೇವರ ತಾಯಿ ಗರ್ಭದಲ್ಲಿ ನಮ್ಮನ್ನು ಉಂಟು ಮಾಡಿದಾರ, ಈ ಮಗಳನ್ನು ಉಂಟು ಮಾಡಿದಾರಂದ್ರ ಅನೇಕ ಬಡವರಿಗೆ, ರೋಗಿಗಳಿಗೆ, ಬಡವರಿಗಿಂತ ರೋಗಿಗಳಿಗೆ ದೇವರು ಸಿದ್ಧಪಡಿಸಿದ. ಏನಂದ್ರ ಕರುಣೆ ತೋರಿಸುವವನಿಗೆ ಕ್ರಿಸ್ತನು ಕರುಣೆ ತೋರಿಸ್ತಾನಂತ. ಹೆಲ್ತ್ ಅಂದ್ರೆ ಏನು? ಕೇರ್ ಅಂದ್ರೆ ಏನು? ಕೇರ್ ಮಾಡೋದವ್ರಿಗೆ, ಕರುಣೆ ತೋರಿಸೋದು, ಅಯ್ಯೋ ಪಾಪ ಅನ್ನೋದು. ಹಲ್ಲೆಲೂಯಾ. ನಿಮ್ಮ ಒಂದು ಹಾಸ್ಪಿಟಲ್ ಹೆಸರು ಯಾವ ರೀತಿ ಅದನ್ನೋ, ಒಂದು ರೋಗಿ, ಅನಾರೋಗ್ಯದಲ್ಲಿರ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಬರ್ತಾನೋ, ಆ ಹೆಲ್ತ್ ಕೇರ್ ನಾವು ಕೇರ್ ಮಾಡ್ಬೇಕು. ಅವ್ರಿಗೆ ನೀವು ಕೇರ್ ಮಾಡಿದಾಗ ದೇವರು ನಿಮ್ಮನ್ನು ಕೇರ್ ಮಾಡ್ತಾನ. ಆಮೇನ್. ಕ್ಲಿನಿಕ್ ಬೇಕಾಗಿದೆ. ಆ ಕ್ಲಿನಿಕ್ ರಾಹುಲ್ ಬ್ರದರ್ ಅವರು ಇಲ್ಲಿ ಬರ್ತಾ ಇದ್ದಾಗ, ಹೋಗ್ತಾ ಇದ್ದಾಗ, ಇದಕ್ಕಿಂತ ಮುಂಚೆ ನಾನು ಒಂದ್ಸಲ ದೀಪಾ ಮೇಡಮ್ ಅವರಿಗೆ ನಾ ಹೇಳಿದ, ನೀವು ಸ್ವಂತವಾಗಿ ಒಂದು ಹಾಸ್ಪಿಟಲ್ ನೀವು ತೆಗೆಯಬೇಕು ಅಂತಂದು. ಇದು 2023 ಇಸ್ವಿಯಲ್ಲಿ. ಸೊ ದೇವರ ಒಂದು ಪ್ರಣಾಳಿಕ, ದೇವರ ಒಂದು ಉದ್ದೇಶ ಅದು 2025, ಅದು ಸೆಪ್ಟೆಂಬರ್ 8ನೇ ತಾರೀಕು, ಅದು ಗೋರ್ನಳ್ಳಿ ಪ್ರಾಂತದಲ್ಲಿ ಒಂದು ಚಿಕ್ಕ ಕೋಣೆಯಲ್ಲಿ ಹಾಸ್ಪಿಟಲ್ ಇಂದಿನ ದಿವಸ ಪ್ರಾರಂಭ ಮಾಡಿರುವಂತ ದೇವರಿಗೆ ಮಹಿಮೆ ಉಂಟಾಗಲಿ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ನಂದಿ, BMS CGO CCH ಮಾಡಿದ್ದು. ನಾನು ಹೊಸದಾಗಿ ಇವತ್ತು ಹೆಲ್ತ್ ಕೇರ್ ಕ್ಲಿನಿಕ್ ಅಂತ ಓಪನ್ ಮಾಡಿದ್ದೇನೆ. ಇದು ಲೊಕೇಶನ್ ಬರುತ್ತೆ ಗೋರ್ನಳ್ಳಿ ಮೆಥಡಿಸ್ಟ್ ಚರ್ಚ್ ಕಮಾನ್ ಹತ್ತಿರ. ಈ ಲೊಕೇಶನ್ ನಮಗೆ TDB ಕಾಲನಿ, ಗೋರ್ನಳ್ಳಿ ಮತ್ತೆ ನಾವು ಹಳದ್ಕೇರಿ ಇದನ್ನೆಲ್ಲ ಕವರ್ ಅಪ್ ಮಾಡೋಗೋಸ್ಕರ ಇಲ್ಲಿನ ಜನತೆಗೆ ನಾವು ಆರೋಗ್ಯ ತಪಾಸಣೆ ಆಗಲಿ ಅಥವಾ ಆರೋಗ್ಯದ ಪ್ರತಿಯೊಂದು ಅವ್ರಿಗೆ ಯಾವುದೇ ತರಹದ ಕಾಯಿಲೆ ಇದ್ರು ಟ್ರೀಟ್ಮೆಂಟ್ಗೋಸ್ಕರ ಹೆಲ್ಪ್ ಆಗಲಿ ಅಂತ ಈ ಲೊಕೇಶನ್ನಲ್ಲಿ ನಾನು ಕ್ಲಿನಿಕ್ ಓಪನ್ ಮಾಡಿದ್ದೇನೆ. ತಾವೆಲ್ಲರೂ ಬಂದು ಟ್ರೀಟ್ಮೆಂಟ್ ಪಡ್ಕೊಳ್ಳೋದಕ್ಕೆ ನನ್ನ ಹತ್ರ ಬನ್ನಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಇದು ನನ್ನ ಕಡೆಯಿಂದ ವಿನಂತಿ. ಈ ದಿವಸ ನಾನು ಉಚಿತವಾಗಿ ರಕ್ತ ತಪಾಸಣೆ ಮತ್ತು ಹೆಲ್ತ್ ಕ್ಯಾಂಪ್ ಆಯೋಜಿಸಿದ್ದೀನಿ. ನೀವೆಲ್ಲರೂ ಬಂದು ಇದನ್ನ ಸಹಕರಿಸಿ ಯಶಸ್ವಿಗೊಳಿಸ್ತೀರಾ ಅಂತ ರಿಕ್ವೆಸ್ಟ್. ಸಾರ್ವಜನಿಕರಿಗೆ ಆರೋಗ್ಯದ ಬಗ್ಗೆ ನಿಮ್ಮ ಸಲಹೆಗಳು ಮೇಡಮ್, ಮಹಿಳೆಯರಿಗಿರ್ಬೋದು, ಮಕ್ಕಳಿಗಿರ್ಬೋದು. ಈ ದಿನ ಎಲ್ಲರ ಮಧ್ಯೆ ಇರೋದು ಮೋಸ್ಟ್ ಆಫ್ ದಿ ವೇ ಫುಡ್ ರಿಲೇಟೆಡ್ ಕಾಯಿಲೆ, ಅಂದರೆ ಹೆಚ್ಚಾಗಿ ಔಟ್ಸೈಡ್ನಿಂದ ಫುಡ್ ಸೇವನೆ ಮಾಡ್ತಕ್ಕಂಥದ್ದು ಅಥವಾ ಹೈಜೀನ್ ಮೇಂಟೈನ್ ಮಾಡದೇ ಇರೋ ಫುಡ್ನ ತಿಂದ್ಬಿಟ್ಟು ಕಾಯಿಲೆ ಬರ್ತಾ ಇರೋದು, ಟೈಫಾಯ್ಡ್ ಆಗಲಿ, ಡೈರಿಯಾ ಆಗಲಿ, ಈ ಥರದ್ದೆಲ್ಲ ಕಾಯಿಲೆ ಕಂಡು ಬರ್ತಾ ಇದೆ. ಸ್ಪೆಷಲಿ ಈ ದಿನಗಳಲ್ಲಿ ಆ ಥರದ ಕಾಯಿಲೆಗಳು ಜಾಸ್ತಿ ಕಂಡು ಬರುತ್ತೆ. ಸೊ ಎಲ್ಲರೂ ಸ್ವಲ್ಪ ಎಚ್ಚರ ವಹಿಸ್ಬಿಟ್ಟು ಜಾಸ್ತಿ ಮನೆ ಊಟ ತಿಂದು ಒಳ್ಳೆ ರೀತಿಯಿಂದ ಆರೋಗ್ಯ ಮೇಂಟೈನ್ ಮಾಡ್ಕೊಳ್ಳಿ ಅಂತ ನನ್ನ ವಿನಂತಿ.